ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವ ಚದ್ಮಿಷ್ಪತೆ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದನೆ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾವ ರಾಶಿಯವರಿಗೆ ಶುಭ ಮತ್ತು ಯಾವ ರಾಶಿಯವರಿಗೆ ಈ ವಾರ ಅಶುಭ ಇದೆ ಅಂತ ನಾವು ತಿಳಿಸ್ಕೊಡ್ತೀನಿ. ಮತ್ತು ಅದಕ್ಕೆ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರವನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾಕಂದರೆ ಪ್ರತಿ ವಾರ ನಮ್ಮ ಒಂದು ಯೋಗಗಳು ಚೇಂಜ್ ಆಗ್ತಾ ಹೋಗುತ್ತೆ, ಗೊತ್ತಲ್ಲ. ಹಾಗಾಗಿ ನಾವು ಅದು ಯಾವ ರೀತಿ ಅದರ ಬಗ್ಗೆ ಹಚ್ಕೊಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ವಿನಯ್ ಯೋಗಿ ಗುರುಜಿ ಅನ್ನೋಂಥ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ, ಗೊತ್ತಲ್ಲ. ನಮಗೆಲ್ಲ ಎಷ್ಟೊಂದು ಜನ ಗುರುಗಳೇ ನೀವು ಏನು ಹುಡುಕ್ತಾ ಇದ್ದೀನಿ, ನೀವು ಸಿಗ್ತಾನೆ ಇಲ್ಲ ವೀಡಿಯೋಸು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಅದನ್ನು ಮಾಡಿ ಇಮ್ಮಿಡಿಯೇಟಾಗಿ ನಿಮಗೆ ಬರುತ್ತೆ. ಎಲ್ಲ ಆಲ್ ಬಟನ್ ಅಂತ ಒತ್ತಿ ನಿಮಗೆಲ್ಲ ಸಿಗ್ತಾ ಹೋಗುತ್ತೆ. ನಾನು ವೀಡಿಯೋಸು ಮತ್ತು ಶಾರ್ಟ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ನನ್ನ ಪರ್ಸನಲ್ ವೀಡಿಯೋಸು ಕೂಡ ಹಾಕಿದ್ದೀನಿ. ವಿನಯ್ ಯೋಗಿ ಗುರುಜಿ ಅಂತ ಟೈಪ್ ಮಾಡಿ ಫೇಸ್ಬುಕ್ಕು ಮತ್ತು ಫೇಸ್ಬುಕ್ ಪೇಜಲ್ಲಿ, ಗೊತ್ತಲ್ಲ, ಡಾಕ್ಟರ್ ವಿನಯ್ ಯೋಗಿ ಗುರುಜಿ ಅಂತ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನಿಮ್ಮ ಚಿಂತೆಯನ್ನು ಕೇರ್ಲೆಸ್ ಮಾಡಿ. ಏನು ಹೇಳಿ, ನಿಮ್ಮ ಚಿಂತೆಯನ್ನು ಜಸ್ಟ್ ಕೇರ್ಲೆಸ್ ಮಾಡಿ. ಚಿಂತೆ ಬಂದೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ, ಗೊತ್ತಲ್ಲ. ನಿಮ್ಮ ಅಹಂ ಮತ್ತು ಸ್ವಪ್ರತಿಷ್ಠೆ ನಿಮಗೆ ಮುಳುವಾಗುತ್ತೆ. ನಾನು ಅಂತಂದ್ರೆ ಏನು, ನಾನು ಬಿಟ್ಟರೆ ಯಾರು ಇಲ್ಲ ಅನ್ನೋಂಥದ್ದು ಅದೇ ನಿಮಗೆ ತೊಂದರೆ ಕೊಡುತ್ತೆ. ಮತ್ತು ಆದರೆ ನಿಮಗೇನಂತಂದರೆ ಶತ್ರು ಬಾಧೆ ಜಾಸ್ತಿ ಕಾಡುತ್ತೆ, ಗೊತ್ತಲ್ಲ. ಆದರೆ ಈ ವಾರ ನಿಮಗೆ 10 ರೂಪಾಯಿ ದುಡಿತು ಅಂತಂದರೆ ನಿಮಗೆ ಸಿಗೋಂಥದ್ದು 5ರಿಂದ 6 ರೂಪಾಯಿ ಅಷ್ಟೇ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಶನೀಶ್ವರನ ಆರಾಧನೆ ಮಾಡಿ ಮತ್ತು ಹರಳೆಣ್ಣೆಯನ್ನು ನೀವು ದಾನ ಕೊಡಿ, ಒಳ್ಳೆಯದಾಗುತ್ತೆ. ಬೀಜ ಮಂತ್ರವನ್ನು ಜಪ ಮಾಡಿ, ಗೊತ್ತಲ್ಲ. ಇನ್ನು ವೃಷಭ ರಾಶಿಯವರಿಗೆ ಏನು ಸಮಸ್ಯೆ ಇದೆ ಅಂತ ನಾವು ಹೇಳಿದ್ರೆ, ಮನಸ್ಸಿಗೆ ಸಂತೋಷ, ಗೊತ್ತಲ್ಲ. ಮಕ್ಕಳ ಭವಿಷ್ಯದ ಚಿಂತೆ, ಗೊತ್ತಲ್ಲ, ಮಕ್ಕಳ ಭವಿಷ್ಯದ ಚಿಂತೆ. ಮತ್ತು ಆಗಬೇಕಾದಂತಹ ಕೆಲಸ ಆಗೋದಿಲ್ಲ. ಮತ್ತು ಮನೋರಂಜನೆ ಸಿಗುತ್ತದೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ 9 ಶುಭ ಸಂಖ್ಯೆ ಮತ್ತು ರಾಮ ರಕ್ಷಾ ಕವಚವನ್ನು ನೀವು ಓದಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನೈಋತ್ಯ ದಿಕ್ಕು ತುಂಬ ಒಳ್ಳೆಯ ದಿಕ್ಕು, ಗೊತ್ತಲ್ಲ. ಹುರುಳಿಕಾಳನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. 1/4 kg ಅರ್ಧ kg ದಾನ ಮಾಡಿ ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡೋದಾಯ್ತಂದರೆ, ಆತುರ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ತಗೊಳ್ಳೋಕೆ ಹೋಗ್ಬೇಡಿ. 1 ಅಲ್ಲ 10 ಅಲ್ಲ 100 ಸರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಕೊಳ್ಳಿ. ಮತ್ತು ಹೆಚ್ಚು ಕೆಲಸಗಳನ್ನು ನೀವು ಮಾಡೋಕ್ಕೆ ನೀವು ಪ್ರಯತ್ನ ಪಡಿ. ಅದೇ ರೀತಿ ಅವಕಾಶಗಳು ಹುಡ್ಕೊಂಡು ಬರುತ್ತೆ, ಮಿಸ್ ಮಾಡ್ಕೊಬಿಡಿ, ಎಲ್ಲ ಕೆಲಸವನ್ನು ಮಾಡಿ. ಮತ್ತು ಕೊಟ್ಟ ಹಣ ನೀರಿನಂತೆ ಖರ್ಚು ಮಾಡಿಬಿಡ್ತೀರ. ಸ್ವಲ್ಪ ಹುಷಾರಾಗಿ, ನಿಮ್ಗೆ ಯಾರೋ ಕೊಟ್ಟಿರ್ತೀರ ಎತ್ತಿಡಿ ಅಥವಾ ಸೇವ್ ಮಾಡಿ ಅಂತ, ಅಥವಾ ನೀವೇ ಅತಿಯಾಗಿ ಹೆಚ್ಚಿನ ಇದು ಮಾಡ್ತೀರ. ಮತ್ತು ಚಿಂತೆ ಜಾಸ್ತಿ ಮಾಡ್ತೀರ. ಚಿಂತೆ ಕಡಿಮೆ ಮಾಡಿ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು 2 ಶುಭ ಸಂಖ್ಯೆ ಮತ್ತು ಕನ್ಯೆಯರಿಂದ ನಿಮಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ವೆಂಕಟೇಶ್ವರನ ಆರಾಧನೆ ಮಾಡಿ, ಬೀಜ ಮಂತ್ರವನ್ನು ಜಪ ಮಾಡಿ, ಗ್ರಾಮ್ ಅಂತ ಒಳ್ಳೆಯದಾಗುತ್ತೆ, ಚೆನ್ನಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ದುಡ್ಡನ್ನು ಉಳಿತಾಯ ಮಾಡಿ ಮತ್ತು ವಾದ ವಿವಾದ ಯಾವುದೇ ಕಾರಣಕ್ಕೂ ತಪ್ಪೇ ಮಾಡಲಿ, ತಪ್ಪೇ ಬೈಲಿ, ನೀವು ಅದು ಸರಿ ಇಲ್ಲ, ಇದೇ ಸರಿ, ನಂದೇ ಸರಿ ಅಂತ ನೀವು ಯಾವುದೇ ಕಾರಣಕ್ಕೂ ವಾದ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಸಾಲ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾವುದಕ್ಕೆ ಸಾಲ ತೆಗೆದುಕೋತು ಈ ವಾರ ಅಂತಂದರೆ ತೀರ್ಸೋಕ್ಕೆ ಆಗಲ್ಲ. ಯಾವುದೇ ಕಾರಣಕ್ಕೂ ಸಾಲ ಮಾಡಬಾರ್ದು. ಎಸ್ಪೆಷಲಿ ಈ ವಾರ ಅಪ್ಪಿತಪ್ಪಿನೂ 1 ರೂಪಾಯಿ ಮಾಡಿಬಿಡ್ತು ಅಂತಂದರೆ ತೀರ್ಸೋಕ್ಕಾಗಲ್ಲ. ಮತ್ತು ಸಾಲ ಕೊಡೋಕ್ಕೂ ಹೋಗಬೇಡಿ. ಮತ್ತು ಯಾರನ್ನು ನಂಬಬೇಡಿ, ನಂಬಿರೋರೇ ನಿಮಗೆ ಮೋಸ ಮಾಡ್ತಾರೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ 1 ಶುಭ ಸಂಖ್ಯೆ ಮಣ್ಣಿನ ದೀಪವನ್ನು ಹಚ್ಚಿ ಅಲಸಂದೆ ಕಾಳನ್ನು ನೀವು ದಾನ ಕೊಡಿ, ಒಳ್ಳೆಯದಾಗುತ್ತೆ. ಬೀಜ ಮಂತ್ರವನ್ನು ಜಪ ಮಾಡಿ, ಕ್ರೋಮ್ ಅಂತ ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗುತ್ತೆ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು, ತಲೆನೇ ಕೆಡಿಸ್ಕೋಬೇಡಿ. ಈ ಯುಗಾದಿ ಹಬ್ಬಕ್ಕೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ಳಿ. ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಎಷ್ಟೊಂದು ಜನ ಆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ತನ್ನ ಎಲ್ಲ ಸಾಲಗಳು ತೀರಿಸ್ಕೊಂಡಿದ್ದಾರೆ, ಮತ್ತು ಮನೆಗಳು ಕಟ್ಕೊಂಡಿದ್ದಾರೆ. ಅದ್ಭುತವಾಗಿ ಕೆಲಸ ಆಗಿದೆ. ಬೇರೆ ಸಮಯದಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ 1 ಯಂತ್ರ ತೊಗೊಂಡ್ರೆ ಕೂಡ ಒಂದೇ, 10 ಯಂತ್ರಕ್ಕೆ ಸಮ ಆಗಿರುತ್ತೆ. ಯುಗಾದಿ ಹಬ್ಬದ ದಿನ ನೀವು ಪ್ರತಿಷ್ಠಾಪನೆ ಮಾಡಬೇಕು. ನೀವೇನು ಮಾಡಬೇಕು ಅಂತಂದರೆ, ಒಂದು ತಟ್ಟೆಯಲ್ಲಿ ಅಕ್ಷತೆಯ ಮೇಲೆ ಈ ಬೇವಿನ ಸೊಪ್ಪನ್ನು ಇಟ್ಟು ಅದರ ಮೇಲೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಯಾರ್ಯಾರು ತಗೊಳ್ಳದೇ ಇದ್ದವರು ಬಂದು ತೆಗೆದುಕೊಂಡು ಹೋಗಿ ಆಮೇಲೆ ಆ ಒಂದು ಅಕ್ಷತೆ ಮತ್ತು ಬೇವಿನ ಸೊಪ್ಪು ಮೇಲೆ ತಟ್ಟೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು
ಯಾರ್ಯಾರು ಈ ಸರಿ ಒಂದು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಹೋಗ್ತಿರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಕರಂಗಾಳಿ ಮಾಲೆಯನ್ನು ಕೊಡ್ತೀನಿ. ವೆರಿ ಪವರ್ಫುಲ್. ಅದನ್ನು ಇಟ್ಕೋತು ಅಂತಂದರೆ ತುಂಬ ಫೇಮಸ್ ಆಗಿಬಿಡ್ತೀರ. ಕರಂಗಾಳಿ ಮಾಲೆಯನ್ನು ಯಾರ್ಯಾರು ಯಂತ್ರ ತೊಗೋತಿರೋ ಅಂಥವ್ರಿಗೆ ಮಾತ್ರ ನಾನು ಕೊಡ್ತೀನಿ. ಗೊತ್ತಲ್ಲ, ಉಚಿತವಾಗಿ ಕೊಡ್ತೀನಿ ಯಂತ್ರ ತೊಗೊಳ್ಳೋಂಥವ್ರಿಗೆ ಈ ಒಂದು ಕರಂಗಾಳಿ ಮಾಲೆಯನ್ನು ಧರಿಸ್ಕೊಳ್ಳಿ. ಎಲ್ಲ ರೀತಿಯಂಥ ದಿನ ಒಂದೊಂದು ರೂಮಲ್ಲಿ ಇಟ್ಟರು ಕೂಡ ಅಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕುತ್ತೆ. ಅಷ್ಟು ಪವರ್ಫುಲ್ ಆಗಿರೋಂಥದ್ದು ಈ ಒಂದು ಕರಂಗಾಳಿ ಮಾಲೆ. ಅದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಯುಗಾದಿ ಈ ವರ್ಷದ ಪ್ರಾರಂಭದಲ್ಲಿ ನೀವು ತಗೋತು ಅಂತಂದರೆ ಈ ವರ್ಷದ ಎಂಡ್ ಒಳಗಡೆ ನೀವು ಸೈಟ್ ತೊಗೋಬೋದು, ಮನೆ ಕೊಡ್ತೀವಿ, ನೀವು ಕೋಟ್ಯಾಧೀಶ್ವರ ಆಗ್ಬೋದು. ಅಥವಾ ನೀವು ಮಾಡೋದ್ರಿಂದ ನಿಮ್ಮ ರಿಟೈರ್ಡ್ ಆಗಿದೆ, ನಿಮ್ಮ ಮಕ್ಕಳು ಕೋಟ್ಯಾಧೀಶ್ವರ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಯಾವುದೋ ರೀತಿಯ ದುಡ್ಡು ಹರಿದು ಬರ್ತಾನೇ ಹೋಗುತ್ತೆ. ಇದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಪವರ್. ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನಾನು ನೋಡಿದೆ. ಮೊದಲು 3 ದಿನ ತುಂಬ ತೊಂದರೆ ಇದೆ, ಜಾರು ಬೀಳೋಂಥ ಚಾನ್ಸಸ್ ಇದೆ. ಮತ್ತು ಹುಷಾರಿಗೆ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ, ಒಳ್ಳೆಯದಾಗುತ್ತಾ ಬರುತ್ತೆ. ಮತ್ತು ಎಚ್ಚರಿಕೆಯಿಂದ. ಮತ್ತು ವೃತ್ತಿರಂಗದಲ್ಲಿ ಸ್ತ್ರೀಯರಿಂದ ಅಪವಾದ ಮತ್ತು ಹೆಣ್ಣುಮಕ್ಕಳಿಂದ ಅಪವಾದ ಆಗುತ್ತೆ. ಮತ್ತು ಚುರುಕಾಗಿ ಕೆಲಸ ಮಾಡ್ತೀರಾ, ಎಲ್ಲ ಕೆಲಸವನ್ನು ಚುರುಕಾಗಿ ಕೆಲಸ ಮಾಡಿಬಿಡ್ತೀವಿ, ಒಳ್ಳೆಯದಾಗುತ್ತೆ. ಮತ್ತು ವ್ಯಾಪಾರ ಮಾಡುವಂಥವ್ರಿಗೆ ನೀವು ಉತ್ತಮವಾದಂತಹ ಒಂದು ದಿನ. ಯಾರ್ಯಾರು ವ್ಯಾಪಾರ ಮಾಡ್ತಾರೆ ಒಳ್ಳೆ ಒಂದು ಇದಾಗ್ತಾ ಬರುತ್ತೆ, ತುಂಬ ಚೆನ್ನಾಗುತ್ತೆ, ಉತ್ತಮವಾದಂಥ ವಾರ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ 3 ಶುಭ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ, ತುಂಬ ಚೆನ್ನಾಗುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರ ದರ್ಶನ ಮಾಡ್ತು ಅಂತಂದರೆ ಸಾಕು, ನಿಮ್ಮ ವಾರ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ. ದೇವಸ್ಥಾನಕ್ಕೆ ಹೋಗ್ಬನ್ನಿ. ಮತ್ತು ಇನ್ನೂ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಐಂ ಬೀಜ ಮತ್ತು ಜಪ ಮಾಡಿ. ಐಂ ಅಂತ ಪ್ರತಿದಿನ 21 ಸರಿ ಜಪ ಮಾಡಿ. ಇದರಲ್ಲಿ ಯಾವುದಾದ್ರು ಒಂದು ಮಾಡ್ತು ಅಂತಂದರೆ ನಿಮ್ಗೆ ಯಾವುದೇ ಇದು ನಿಮಗೆ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿದ್ರೆ ಉತ್ತಮವಂತ ಒಂದು ಅವಕಾಶ ಸಿಗುತ್ತೆ. ಶ್ರಮಕ್ಕೆ ಪ್ರತಿಫಲ ಸಿಗೋದಿಲ್ಲ. ಅವಕಾಶ ಸಿಕ್ಕಿದ್ರು ನೀವು 100 ರೂಪಾಯಿ ದುಡಿದ್ರೆ ನಿಮ್ಗೆ ಸಿಗೋದು 20 ರೂಪಾಯಿ 30 ರೂಪಾಯಿ. ಮತ್ತು ಬೇಜಾರಾಗುತ್ತೆ, ಅನಾವಶ್ಯಕವಾಗಿ ಬೇಜಾರು. ಮತ್ತು ಮಾತನ್ನು ಆಡಬೇಕಾದ್ರೆ ಸ್ವಲ್ಪ ತುಂಬ ಎಚ್ಚರದಿಂದ, ಏನೋ ತಪ್ಪಿ ಮಾತಾಡ್ಬಿಡ್ತು ಅಂತ ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಮತ್ತು ಜಗಳ ಆಗುವಂಥ ಒಂದು ಸಂಭವ ಇದೆ. ನಿಮ್ಮ ಒಂದು ದಾಯಾದಿಗಳ ಜೊತೆ ಮತ್ತು ನಿಮ್ಮ ಒಂದು ಕೊಲೀಗ್ಸ್ ಜೊತೆ ನಿಮಗೆ ಜಗಳ ಆಗುತ್ತೆ. ಅದಕ್ಕೆ ಜಾಸ್ತಿ ವಾದ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂದರೆ 5 ಶುಭ ಸಂಖ್ಯೆ, ಹಳದಿ ಬಟ್ಟೆಯನ್ನು ಧರಿಸೋ, ಇದು ತುಂಬ ಚೆನ್ನಾಗಾಗುತ್ತೆ. ಮತ್ತು ದುರ್ಗಾರಾಧನೆಯನ್ನು ಮಾಡಿ, ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ದೇವಸ್ಥಾನ ಅಕ್ಕಿನ ದಾನ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಹಾಲನ್ನು ದಾನ ಕೊಡೋದ್ರಿಂದನೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತಂದರೆ ತುಂಬ ಭಯ ಆಗ್ತಾ ಬರುತ್ತೆ. ಏನೋ ಒಂಥರ ಭಯ, ತಳಮಳ, ಹಿಂಸೆ, ದುಃಖ. ಮತ್ತು ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಗೊತ್ತಲ್ಲ, ಶುಭ ಕಾರ್ಯಗಳನ್ನು ನೀವು ಸ್ಥಗಿತಗೊಳಿಸ್ತೀರಾ. ಅಂದರೆ ನಿಮ್ಮ ಆಗುವಂಥದ್ದು ಕೂಡ ನೀವೇ ಅಧಿಕರಿಸ್ಕೊಳ್ತೀರ, ಸ್ಥಗಿತ ಮಾಡಿಬಿಡುತ್ತೆ. ಬೇಡ, ಇವಾಗ ಬೇಡ, ಹಂಗೆ ಹಿಂಗೆ ಅಂತ ಒಳ್ಳೇದಾಗೋದು ಕೂಡ ಇದಾಗ್ಬಿಡ್ತೀರಾ. ಮತ್ತು ಸಾಲ ತೀರಿಸುವಂಥ ಒಂದು ಸಮಯ ಬರ್ತಾ ಹೋಗುತ್ತೆ. ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂದರೆ 4 ಶುಭ ಸಂಖ್ಯೆ, ನೀಲಿ ಬಣ್ಣದ ವಸ್ತುವನ್ನು ಧರಿಸಿ, ತುಂಬ ಚೆನ್ನಾಗುತ್ತೆ. ಬ್ರಾಹ್ಮಣರಿಗೆ ದಾನ ಕೊಡಿ, ಉದ್ದನ್ನ ದಾನ ಕೊಡೋದ್ರಿಂದ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೋರ್ಟ್ ವ್ಯವಹಾರದಲ್ಲಿ ಯಶಸ್ಸು ನಿಮ್ಮದಾಗ್ತಾ ಬರುತ್ತೆ. ಮತ್ತು ವಾರಾಂತ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗ್ತಾ ಬರುತ್ತೆ. ಮತ್ತು ನಿಮ್ಮ ಕಾರ್ಯವೈಖರಿಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ವರ್ಗಾವಣೆ ಆಗುವಂಥ ಒಂದು ಸಂಭವ ಇದ್ದೇ ಇರುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು. 7 ಶುಭ ಸಂಖ್ಯೆ, ಕಪ್ಪು ಬಣ್ಣದ ವಸ್ತ್ರದಿಂದ ನಿಮಗೆ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಬೇವಿನ ಮರಕ್ಕೆ ನೀವು ಪೂಜೆ ಮಾಡಿ, ಅಥವಾ ಬೇವಿನ ವೃಕ್ಷಕ್ಕೆ ಹೋಗಿಂದ ಒಂದು ಸ್ವಲ್ಪ ಹಾಲನ್ನು ಹಾಕಿ ನೀವು ಕೇಳಿದ್ದನ್ನು ಬೇಡ್ಕೊಳ್ಳಿ, ನೀವು ಅಂದ್ಕೊಂಡಿದ್ದೆ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಧನುಸು ರಾಶಿಯವರಿಗೆ ಹೇಗಿದೆ ಅಂತಂದರೆ ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿ, ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಬರುತ್ತೆ. ಹಣಕಾಸಿನಲ್ಲಿ ಚೇತರಿಕೆ ಉಂಟಾಗುತ್ತೆ. ಯಾವುದೋ ರೀತಿಯಿಂದ ದುಡ್ಡು ಬರುತ್ತೆ. ಆಹಾರ ತಿನ್ನಬೇಕಾದ್ರೆ ಹೊರಗಡೆ ಬಂದಂಥ ಅಪ್ಪಿ ಆಹಾರ ತಿನ್ನೋಕ್ಕೆ ಹೋಗಬೇಡಿ. ಉದ್ಯೋಗ ಅವಕಾಶಗಳು ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು. 8 ಶುಭ ಸಂಖ್ಯೆ, ಕಲರ್ ಆಗಿರೋಂಥ ಬಟ್ಟೆಯನ್ನು ಹಾಕ್ಕೊಂಡು ನೀವು ಯಾವುದೇ ಕೆಲಸ ಮಾಡೋದು ಕೂಡ 5-6 ಕಲರ್ ಇರಬೇಕು ನಿಮ್ಮ ಬಟ್ಟೆಯಲ್ಲಿ. ಮತ್ತು ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗುತ್ತೆ. ಗ್ರೌಂಡ್ ಬೀಜ ಮಂತ್ರವನ್ನು ಜಪ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ ನಿಮ್ಮನ್ನು ಮೂಲೆಗುಂಪು ಮಾಡ್ತಾರೆ. ಮತ್ತು ಕುಟುಂಬದ ವಿಚಾರದಲ್ಲಿ ಮನಸ್ಸಿಗೆ ನೋವು, ಕುಟುಂಬದ ವಿಚಾರದ ಮನಸ್ಸಿಗೆ ನೋವಾಗುತ್ತೆ. ಮತ್ತು ವೃತ್ತಿಯಲ್ಲಿ ಸಹೋದ್ಯೋಗಿಗಳಿಗೆ ತೊಂದರೆ ಕೊಡ್ತಾರೆ, ಜಾಗ್ರತೆ ವಹಿಸಿ. ಮತ್ತು ಹಣಕಾಸಿನ ಮುಗ್ಗಟ್ಟು ಬರುವುದಿಲ್ಲ. ಅದೆಲ್ಲ ಯಾವುದೇ ಕಾರಣಕ್ಕೂ ಹಣಕಾಸಿನ
ಒಗಟು ಬರೋದಿಲ್ಲ. 5 ಶುಭ ಸಂಖ್ಯೆ ಮತ್ತು ಕಡಲೆಕಾಯಿ ಬೀಜವನ್ನು ನೀವು ದಾನ ಕೊಡಿ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಚಾಮುಂಡೇಶ್ವರಿ ದರ್ಶನ ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಔಷಧಿಯನ್ನು, ಯಾವುದೇ ಕಾರಣಕ್ಕೂ ನೀವು ಔಷಧಿನ ಬೇರೆಯವರಿಗೆ ದಾನ ಕೊಡಿಸಿ ನಿಮಗೆ ರೋಗಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಿದ್ದರೆ, ಮನಸ್ಸಿನಲ್ಲಿ ನೋವಾಗುವಂಥ ಒಂದು ಸಂಭವ ಇದೆ. ಯಾವುದೋ ರೀತಿಯಂಥ ಏನೋ ಒಂದು ಚಿಂತೆ ಬಂದು ದುಃಖ ಬಂದು ತೊಂದರೆ ಆಗ್ತಾ ಬರುತ್ತೆ. ಮತ್ತು ನೆಮ್ಮದಿ ತಂದು ಕೊಡುವಂತಹ ಒಂದು ವಾರ ನಿಮಗೆ ಮುಂದಿನ ವಾರ ಸಿಗ್ತಾ ಬರುತ್ತೆ. ನೆಮ್ಮದಿ ಅಂತೂ ಹಾಳಾಗುತ್ತೆ ಈ ವಾರ, ಬಟ್ ಮುಂದಿನ ವಾರ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ, ಬಟ್ ಮನಸ್ಸಿಗೆ ನೋವು ಮಾಡ್ಕೊಬಿಡ್ತೀರ. ಮತ್ತು ಬರಬೇಕಾಗಿಂಥ ಒಂದು ಹಣ ಬರೋದಿಲ್ಲ, ಡಿಲೇ ಆಗಿ ಇನ್ನಷ್ಟು ಸಾಲ ಆಗುವಂಥ ಒಂದು ಸಂಭವ ಇರುತ್ತೆ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂದರೆ 1 ಶುಭ ಸಂಖ್ಯೆ ರಾಘವೇಂದ್ರ ಸ್ವಾಮಿಯ ಒಂದು ಆರಾಧನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಗ್ರಾಮ್ ಬೀಜ ಮಂತ್ರವನ್ನು ಜಪ ಮಾಡಿ, ಗ್ರಾಮ್ 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 ಅಂತ. ಮತ್ತು ಬೆಲ್ಲವನ್ನು 3 ಅಚ್ಚು ಬೆಲ್ಲವನ್ನು ದೇವಸ್ಥಾನಕ್ಕೆ ಅಥವಾ ಬಡಬಗ್ಗರಿಗೆ ಯಾರಿಗಾರು ದಾನ ಕೊಡಿ, ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯ್ತಂದರೆ, ಯಾವುದೇ ತೀರ್ಮಾನವನ್ನು ನೀವು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಅದರ ತೀರ್ಮಾನ ತೆಗೆದುಕೊಳ್ತು ಅಂತಂದರೆ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಉತ್ತಮ ಫಲಿತಾಂಶ ನಿಮಗೆ ಸಿಗೋದಿಲ್ಲ, ಮನಸ್ಸಿನಲ್ಲಿ ಗೊಂದಲ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ಮಿಶ್ರ ಫಲ, ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು 3 ಶುಭ ಸಂಖ್ಯೆ ಕಾಲಭೈರವನನ್ನು ಆರಾಧನೆ ಮಾಡಿ ಅವರೇ ಕಾಳನ್ನು ದಾನ ಕೊಡೋದು ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಗ್ರೀನ್ ಬೀಜ ಮಂತ್ರವನ್ನು ಜಪ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಈ ವಾರದೊಂದು ವಿಶೇಷವಾದಂಥ ಒಂದು ಸಂಚಿಕೆ. ಮತ್ತು ಇದೇ ಭಾನುವಾರ ಸತ್ಸಂಗ 5 ಗಂಟೆಯಿಂದ 7 ಗಂಟೆ ನಾಗರಬಾವಿನ 3 ತಿಂಡಿ ಹತ್ರ ಇದೆ. ಎಲ್ಲರೂ ಕೂಡ ಬಂದು ಅದಕ್ಕೆ ಭಾಗಿಯಾಗಿ ಅದ್ಭುತವಾದಂಥ ಒಂದು ದಿವ್ಯ ಸತ್ಸಂಗ, ಅನೇಕ ವಿಚಾರಗಳ ಮತ್ತು ವಿಶೇಷವಾದಂಥ ಒಂದು ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ಎಲ್ಲರೂ ಕೂಡ ನೀವು ಇಟ್ಕೊಂಡು ಅದನ್ನು ಇದು ಮಾಡಿ, ಕೆಟ್ಟ ಟೈಮ್ ಏನಾರು ಇತ್ತು ಅಂತಂದು ಹೊರಟೋಗ್ಬಿಡುತ್ತೆ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ಒಂದು ಈ ವಾರದ ಭವಿಷ್ಯ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬರೋಣ ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿರುತ್ತೆ. ತಲ ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗ್ಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ,
ಮತ್ತು ಇದರಲ್ಲಿ ಏನಂತೆ ಯಾರೇ ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ, ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.